ಅಜಿತ್ ಪವಾರ್ ದುರಂತ ಸಾವು 108 ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಇದರ ನಡುವೆ ತೆರವಾದಂತಹ ಡಿಸಿಎಂ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಈಗ ಇದೇ ಹೆಚ್ಚಿನ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಜಿತ್ ನಿಧನದಿಂದ ತೆರವಾದ ಡಿಸಿಎಂ ಹುದ್ದೆ, ಸುನೇತ್ರಾ ಪವಾರ್ಗೆ ಒಲಿಯುತ್ತಾ ಡಿಸಿಎಂ ಪಟ್ಟ. ಮಹಾರಾಷ್ಟ್ರ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ದುರಂತ ಸಾವು ದೊಡ್ಡ ಆಘಾತವನ್ನೇ ತಂದಿಟ್ಟಿದೆ. ಆದ್ರೀಗ ತೆರವಾದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಎನ್ಸಿಪಿಯ ಭವಿಷ್ಯಕ್ಕಾಗಿ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕೆಂದು ಎನ್ಸಿಪಿ ನಾಯಕರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಸರ್ಕಾರವಿದೆ. ಇದರ ಭಾಗವಾಗಿರುವ ಎಸ್ಸಿಪಿ ಗುಂಪನ್ನ ಇದೀಗ ಸುನೇತ್ರಾ ಪವಾರ್ ಮುನ್ನಡೆಸಬೇಕಾಗಿದೆ. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸುನೇತ್ರಾ ಪವಾರ್ ಅವರ ಹೆಸರನ್ನ ಪ್ರಸ್ತಾಪಿಸುವುದಕ್ಕೆ ಎನ್ಸಿಪಿ ನಾಯಕರು ಮುಂದಾಗಿದ್ದಾರೆ. ಸುನೇತ್ರಾ ಪವಾರ್ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಆದ್ರೀಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ನಿಧನದಿಂದ ಸುನೇತ್ರಾ ಹೆಗಲಿಗೆ ಪಕ್ಷದ ಜವಾಬ್ದಾರಿ ವಹಿಸಿಕೊಳ್ಳಬೇಕಾಗಿದೆ. ತಮ್ಮ ಪತಿಯ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ಇದು ಪಕ್ಷಕ್ಕೂ ಬಲ ಸಿಕ್ಕಂತಾಗುತ್ತೆ. ಸುನೇತ್ರಾ ಪವಾರ್ಗೆ ರಾಜ್ಯ ರಾಜಕಾರಣಕ್ಕೆ ಕರೆತರುವುದಕ್ಕೆ ಹಿರಿಯ ನಾಯಕರು ಮುಂದಾಗಿದ್ದಾರೆ. ಎನ್ಸಿಪಿ ಹಿರಿಯ ನಾಯಕರು ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಒಂದು ವೇಳೆ ಸುನೇತ್ರಾಗೆ ಡಿಸಿಎಂ ಸ್ಥಾನ ಸಿಕ್ಕಲ್ಲಿ ಎನ್ಸಿಪಿಗೆ ಹೊಸ ಶಕ್ತಿ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಗೆದ್ದಿರುವಂತಹ ಸ್ಥಾನಗಳು ಅಲ್ಲಿ 132, ಶಿವಸೇನೆ ಗೆದ್ದಿರುವಂತಹ ಸ್ಥಾನ 56, ಎನ್ಸಿಪಿ 41. ಬಿಜೆಪಿ ಸರ್ಕಾರಕ್ಕೆ ಕುತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎನ್ಸಿಪಿ 2 ಬಣಗಳ ವಿಲೀನ ಬಹುತೇಕ ಪಕ್ಕ ಆದರೆ ಬಿಜೆಪಿ ಕತೆ ಏನು? ಪಕ್ಷಗಳ ವಿಲೀನಕ್ಕೆ ಅಜಿತ್ ಪವಾರ್ ಉತ್ಸುಕರಾಗಿದ್ರು. ವಾಪಸ್ ಶರದ್ ಪವಾರ್ ಕಡೆಗೆ ಹೋಗಬೇಕು ಅನ್ನುವಂತ ಇಚ್ಛೆ ಇತ್ತಂತೆ. ಆದರೆ ವಿಲೀನಕ್ಕೂ ಮುನ್ನವೇ ಅಜಿತ್ ದುರ್ಮರಣಕ್ಕೀಡಾಗಿರುವಂಥದ್ದು. ಎನ್ಸಿಪಿ 2 ಬಣಗಳ ವಿಲೀನ ಆದರೆ ಸರ್ಕಾರಕ್ಕೆ ಕುತ್ತಾಗಬಹುದಾ? 2024ರ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್ ಮಾಡಿತ್ತು. ಬಿಜೆಪಿ ಬರೋಬ್ಬರಿ 132 ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು. ಶಿವಸೇನೆ ಶಿಂದೆ ಬಣ 56, ಎನ್ಸಿಪಿಗೆ 41 ಸ್ಥಾನ. ಸುಲಭವಾಗಿ ಸರ್ಕಾರ ರಚನೆ ಮಾಡಿದ್ದು ಮಹಾಯುತಿ ಕೂಟ. ಈಗ ಎನ್ಸಿಪಿ ವಿಲೀನ ಆದರೂ ಕೂಡ ಯಾವ ತೊಂದರೆಯೂ ಇಲ್ಲ. ಮಹಾರಾಷ್ಟ್ರದಲ್ಲಿ ಸರಳ ಬಹುಮತಕ್ಕೆ 145 ಸ್ಥಾನಗಳು ಬೇಕು. ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಬಣ ಸೇರಿದರೆ 188 ಸ್ಥಾನಗಳಾಗುತ್ತೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ದರಿಂದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆಯೂ ಬರಲ್ಲ. ಮುಂದೆ ಈ ಇಬ್ಬರು ವಿಲೀನ ಆದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಯಾವ ರೀತಿಯ ತಂತ್ರವನ್ನು ರೂಪಿಸುತ್ತೆ ನೋಡೋಣ. ನೆಕ್ಸ್ಟ್, ಅಜಿತ್ ಪವಾರ್ ದುರಂತ ಸಾವು 108 ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಇದರ ನಡುವೆ ತೆರವಾದಂತಹ ಡಿಸಿಎಂ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಈಗ ಇದೇ ಹೆಚ್ಚಿನ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಜಿತ್ ನಿಧನದಿಂದ ತೆರವಾದ ಡಿಸಿಎಂ ಹುದ್ದೆ, ಸುನೇತ್ರಾ ಪವಾರ್ಗೆ ಒಲಿಯುತ್ತಾ ಡಿಸಿಎಂ ಪಟ್ಟ. ಮಹಾರಾಷ್ಟ್ರ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ದುರಂತ ಸಾವು ದೊಡ್ಡ ಆಘಾತವನ್ನೇ ತಂದಿಟ್ಟಿದೆ. ಆದ್ರೀಗ ತೆರವಾದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಎನ್ಸಿಪಿಯ ಭವಿಷ್ಯಕ್ಕಾಗಿ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕೆಂದು ಎನ್ಸಿಪಿ ನಾಯಕರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಸರ್ಕಾರವಿದೆ. ಇದರ ಭಾಗವಾಗಿರುವ ಎಸ್ಸಿಪಿ ಗುಂಪನ್ನ ಇದೀಗ ಸುನೇತ್ರಾ ಪವಾರ್ ಮುನ್ನಡೆಸಬೇಕಾಗಿದೆ. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸುನೇತ್ರಾ ಪವಾರ್ ಅವರ ಹೆಸರನ್ನ ಪ್ರಸ್ತಾಪಿಸುವುದಕ್ಕೆ ಎನ್ಸಿಪಿ ನಾಯಕರು ಮುಂದಾಗಿದ್ದಾರೆ. ಸುನೇತ್ರಾ ಪವಾರ್ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಆದ್ರೀಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ನಿಧನದಿಂದ ಸುನೇತ್ರಾ ಹೆಗಲಿಗೆ ಪಕ್ಷದ ಜವಾಬ್ದಾರಿ ವಹಿಸಿಕೊಳ್ಳಬೇಕಾಗಿದೆ. ತಮ್ಮ ಪತಿಯ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ಇದು ಪಕ್ಷಕ್ಕೂ ಬಲ ಸಿಕ್ಕಂತಾಗುತ್ತೆ. ಸುನೇತ್ರಾ ಪವಾರ್ಗೆ ರಾಜ್ಯ ರಾಜಕಾರಣಕ್ಕೆ ಕರೆತರುವುದಕ್ಕೆ ಹಿರಿಯ ನಾಯಕರು ಮುಂದಾಗಿದ್ದಾರೆ. ಎನ್ಸಿಪಿ ಹಿರಿಯ ನಾಯಕರು ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಒಂದು ವೇಳೆ ಸುನೇತ್ರಾಗೆ ಡಿಸಿಎಂ ಸ್ಥಾನ ಸಿಕ್ಕಲ್ಲಿ ಎನ್ಸಿಪಿಗೆ ಹೊಸ ಶಕ್ತಿ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಬಿಜೆಪಿ ಗೆದ್ದಿರುವಂತಹ ಸ್ಥಾನಗಳು ಅಲ್ಲಿ 132, ಶಿವಸೇನೆ ಗೆದ್ದಿರುವಂತಹ ಸ್ಥಾನ 56, ಎನ್ಸಿಪಿ 41. ಬಿಜೆಪಿ ಸರ್ಕಾರಕ್ಕೆ ಕುತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎನ್ಸಿಪಿ 2 ಬಣಗಳ ವಿಲೀನ ಬಹುತೇಕ ಪಕ್ಕ ಆದರೆ ಬಿಜೆಪಿ ಕತೆ ಏನು? ಪಕ್ಷಗಳ ವಿಲೀನಕ್ಕೆ ಅಜಿತ್ ಪವಾರ್ ಉತ್ಸುಕರಾಗಿದ್ರು. ವಾಪಸ್ ಶರದ್ ಪವಾರ್ ಕಡೆ ಹೋಗಬೇಕು ಅನ್ನುವಂತ ಇಚ್ಛೆ ಇತ್ತಂತೆ. ಆದರೆ ವಿಲೀನಕ್ಕೂ ಮುನ್ನವೇ ಅಜಿತ್ ದುರ್ಮರಣಕ್ಕೀಡಾಗಿರುವಂಥದ್ದು. ಎನ್ಸಿಪಿ 2 ಬಣಗಳ ವಿಲೀನ ಆದರೆ ಸರ್ಕಾರಕ್ಕೆ ಕುತ್ತಾಗಬಹುದಾ? 2024ರ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್ ಮಾಡಿತ್ತು. ಬಿಜೆಪಿ ಬರೋಬ್ಬರಿ 132 ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು. ಶಿವಸೇನೆ ಶಿಂದೆ ಬಣ 56, ಎನ್ಸಿಪಿಗೆ 41 ಸ್ಥಾನ. ಸುಲಭವಾಗಿ ಸರ್ಕಾರ ರಚನೆ ಮಾಡಿದ್ದು ಮಹಾಯುತಿ ಕೂಟ. ಈಗ ಎನ್ಸಿಪಿ ವಿಲೀನ ಆದರೂ ಕೂಡ ಯಾವ ತೊಂದರೆಯೂ ಇಲ್ಲ. ಮಹಾರಾಷ್ಟ್ರದಲ್ಲಿ ಸರಳ ಬಹುಮತಕ್ಕೆ 145 ಸ್ಥಾನಗಳು ಬೇಕು. ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಬಣ ಸೇರಿದರೆ 188 ಸ್ಥಾನಗಳಾಗುತ್ತೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ದರಿಂದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆಯೂ ಬರಲ್ಲ. ಮುಂದೆ ಈ ಇಬ್ಬರು ವಿಲೀನ ಆದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಯಾವ ರೀತಿಯ ತಂತ್ರವನ್ನ ರೂಪಿಸುತ್ತೆ ನೋಡೋಣ. ನೆಕ್ಸ್ಟ್, ಅಜಿತ್ ಪವಾರ್ ದುರಂತ ಸಾವು 108 ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಇದರ ನಡುವೆ ತೆರವಾದಂತಹ ಡಿಸಿಎಂ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮಹಾರಾಷ್ಟ್ರದಲ್ಲಿ ಈಗ ಇದೇ ಹೆಚ್ಚಿನ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ವರದಿ ಇದೆ, ಬನ್ನಿ ನೋಡೋಣ. ಅಜಿತ್ ನಿಧನದಿಂದ ತೆರವಾದ ಡಿಸಿಎಂ ಹುದ್ದೆ. ಸುನೇತ್ರಾ ಪವಾರ್ಗೆ ಒಲಿಯುತ್ತಾ ಡಿಸಿಎಂ ಪಟ್ಟ. ಮಹಾರಾಷ್ಟ್ರ ಡಿಸಿಎಂ ಆಗಿದ್ದ ಅಜಿತ್ ಪವಾರ್ ದುರಂತ ಸಾವು ದೊಡ್ಡ ಆಘಾತವನ್ನೇ ತಂದಿಟ್ಟಿದೆ. ಆದ್ರೀಗ ತೆರವಾದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಎನ್ಸಿಪಿಯ ಭವಿಷ್ಯಕ್ಕಾಗಿ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕೆಂದು ಎನ್ಸಿಪಿ ನಾಯಕರು ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಆಡಳಿತಾರೂಢ ಮಹಾಯುತಿ ಮೈತ್ರಿಕೂಟದ ಸರ್ಕಾರವಿದೆ. ಇದರ ಭಾಗವಾಗಿರುವ ಎಸ್ಸಿಪಿ ಗುಂಪನ್ನ ಇದೀಗ ಸುನೇತ್ರಾ ಪವಾರ್ ಮುನ್ನಡೆಸಬೇಕಾಗಿದೆ. ಹೀಗಾಗಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಸುನೇತ್ರಾ ಪವಾರ್ ಅವರ ಹೆಸರನ್ನ ಪ್ರಸ್ತಾಪಿಸುವುದಕ್ಕೆ ಎನ್ಸಿಪಿ ನಾಯಕರು ಮುಂದಾಗಿದ್ದಾರೆ. ಸುನೇತ್ರಾ ಪವಾರ್ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಆದ್ರೀಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಅಜಿತ್ ಪವಾರ್ ನಿಧನದಿಂದ ಸುನೇತ್ರಾ ಹೆಗಲಿಗೆ ಪಕ್ಷದ ಜವಾಬ್ದಾರಿ ವಹಿಸಿಕೊಳ್ಳಬೇಕಾಗಿದೆ. ತಮ್ಮ ಪತಿಯ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕರೆ ಇದು ಪಕ್ಷಕ್ಕೂ ಬಲ ಸಿಕ್ಕಂತಾಗುತ್ತೆ. ಸುನೇತ್ರಾ ಪವಾರ್ಗೆ ರಾಜ್ಯ ರಾಜಕಾರಣಕ್ಕೆ ಕರೆ ತರುವುದಕ್ಕೆ ಹಿರಿಯ ನಾಯಕರು ಮುಂದಾಗಿದ್ದಾರೆ. ಎನ್ಸಿಪಿ ಹಿರಿಯ ನಾಯಕರು ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಒಂದು ವೇಳೆ ಸುನೇತ್ರಾಗೆ ಡಿಸಿಎಂ ಸ್ಥಾನ ಸಿಕ್ಕಲ್ಲಿ ಎನ್ಸಿಪಿಗೆ ಹೊಸ ಶಕ್ತಿ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಗೆದ್ದಿರುವಂತಹ ಸ್ಥಾನಗಳು ಅಲ್ಲಿ 132, ಶಿವಸೇನೆ ಗೆದ್ದಿರುವಂತಹ ಸ್ಥಾನ 56, ಎನ್ಸಿಪಿ 41. ಬಿಜೆಪಿ ಸರ್ಕಾರಕ್ಕೆ ಕುತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಎನ್ಸಿಪಿ 2 ಬಣಗಳ ವಿಲೀನ ಬಹುತೇಕ ಪಕ್ಕ ಆದರೆ ಬಿಜೆಪಿ ಕತೆ ಏನು? ಪಕ್ಷಗಳ ವಿಲೀನಕ್ಕೆ ಅಜಿತ್ ಪವಾರ್ ಉತ್ಸುಕರಾಗಿದ್ರು. ವಾಪಸ್ ಶರದ್ ಪವಾರ್ ಕಡೆ ಹೋಗಬೇಕು ಅನ್ನುವಂತ ಇಚ್ಛೆ ಇತ್ತಂತೆ. ಆದರೆ ವಿಲೀನಕ್ಕೂ ಮುನ್ನವೇ ಅಜಿತ್ ದುರ್ಮರಣಕ್ಕೀಡಾಗಿರುವಂಥದ್ದು. ಎನ್ಸಿಪಿ 2 ಬಣಗಳ ವಿಲೀನ ಆದರೆ ಸರ್ಕಾರಕ್ಕೆ ಕುತ್ತಾಗಬಹುದಾ? 2024ರ ಚುನಾವಣೆಯಲ್ಲಿ ಕೇಸರಿ ಸೇನೆ ಕಮಾಲ್ ಮಾಡಿತ್ತು. ಬಿಜೆಪಿ ಬರೋಬ್ಬರಿ 132 ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು. ಶಿವಸೇನೆ ಶಿಂದೆ ಬಣ 56, ಎನ್ಸಿಪಿಗೆ 41 ಸ್ಥಾನ. ಸುಲಭವಾಗಿ ಸರ್ಕಾರ ರಚನೆ ಮಾಡಿದ್ದು ಮಹಾಯುತಿ ಕೂಟ. ಈಗ ಎನ್ಸಿಪಿ ವಿಲೀನ ಆದರೂ ಕೂಡ ಯಾವ ತೊಂದರೆಯೂ ಇಲ್ಲ. ಮಹಾರಾಷ್ಟ್ರದಲ್ಲಿ ಸರಳ ಬಹುಮತಕ್ಕೆ 145 ಸ್ಥಾನಗಳು ಬೇಕು. ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಶಿವಸೇನೆ ಬಣ ಸೇರಿದರೆ 188 ಸ್ಥಾನಗಳಾಗುತ್ತೆ. ಹೀಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದ್ದರಿಂದ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯ ಧಕ್ಕೆಯೂ ಬರಲ್ಲ. ಮುಂದೆ ಈ ಇಬ್ಬರು ವಿಲೀನ ಆದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಯಾವ ರೀತಿಯ ತಂತ್ರವನ್ನ ರೂಪಿಸುತ್ತೆ ನೋಡೋಣ. ನೆಕ್ಸ್ಟ್,